ಒಂದೊಳ್ಳೆ ಥ್ರಿಲ್ಲರ್ ಮೂವಿ ನೋಡೋಣ ಅನ್ಕೊಂಡ್ವಿ, ಜೊತೆ ಪಾಪ್ಕಾರ್ನ್ ಮಾಡ್ಕೊಳ್ಳೋಣ ಅಂತ ಪಿಪ್ಪೋ ಪಾಪ್ಕಾರ್ನ್ನ ಕುಕ್ಕರ್ಗೆ ಹಾಕೊಂಡು ಅದ್ರ ಜೊತೆಗೆ ಆಕ್ಟ್ 2 ಚೀಸ್ ಬ್ಲಾಸ್ಟ್ ಅನ್ನೋ ಪಾಪ್ಕಾರ್ನ್ ಕುಕ್ಕರ್ಗೆ ಹಾಕೊಂಡು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ವಿ. ಅದೇನಾಗುತ್ತೋ ಗೊತ್ತಿಲ್ಲ, 2 ಬ್ರ್ಯಾಂಡ್ ಮಿಕ್ಸ್ ಆಗಿದೆ. ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ. ಚೀಸ್ದು ಮತ್ತು ಮೇ ಬಿ ಸಾಲ್ಟ್ ಅನಿಸುತ್ತೆ. ಎರಡನ್ನೂ ಚೆನ್ನಾಗಿ ಚಿಕ್ಕೆ ಅಂತ ಮಿಕ್ಸ್ ಮಾಡಿ ಸ್ಟವ್ನ ಸಿಮ್ಮಲ್ಲಿಟ್ಟು ಪೀಸಾಗಿ ಮೂವಿ ನೋಡ್ಕೊಂಡು ಕೂತ್ಕೊಂಡ್ವಿ ಇದಾಗೋವ್ರಿಗೆ ಅಂತ. ರೂಮ್ ಫುಲ್ ಘಮ ಘಮ ಅಂತಿತ್ತು ಅವಾಗ. 3 ಮಿನಿಟ್ಸ್ಗೆ ಪಾಪ್ಕಾರ್ನ್ ರೆಡಿ ಆಗಬೇಕಲ್ಲ, ಈಗ 10 ಮಿನಿಟ್ಸ್ ಆಯ್ತಾ ಬಂತು. ಇನ್ನೂ ಏನಾಗ್ತಿದೆ ಅಂತ ನೋಡ್ತಿದ್ದೆ. ಎಲ್ಲ ಸ್ವಲ್ಪ ಹೂ ಅರಳಂಗೆ ಅಳ್ತಿತ್ತು. ಸಡನ್ ಆಗಿ ನೋಡಿದ್ರೆ ಎಲ್ಲ ಸೀದೋಗ್ಬಿಡ್ತು. ಆಗಿದ್ದಾಗಾಯ್ತು, ಮುಚ್ಚಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನೆ ಮನುಜ ಕಣೋ. ಮೇ ಬಿ ಇನ್ 5 ಮಿನಿಟ್ಸ್ ಆದ್ಮೇಲೆ ಎಲ್ಲ ಅರಳಬೋದೇನೋ ಅಂತ ನೋಡ್ತಿದ್ರೆ ನೋಡ್ತಾ ಒದೆ ತುಂಬ್ಕೊಂಡ್ಬಿಡ್ತು. Act 2 पॉपकॉर्न अब घर को बनाइए अपने पापा का सिनेमा हॉल. सिनेमा हॉल मेरे पापा का होता. ಸಿನಿಮಾ ಅಲ್ಲೆಲ್ಲೋ ಮನೆ ಫುಲ್ ಹೊಗೆ ಹಾಕ್ಸ್ಕೊಂಡ್ಬಿಟ್ಟೈತೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಚಿನ್ನು ನನ್ನ ಚಿನ್ನು. ಅಲ್ಲ, ಪಾಪ್ಕಾರ್ನ್ ಆಗಿರೋದ್ನ ಇದನ್ನ ಫ್ಲೇವರ್ ಹಾಕೊಂಡು ತಿನ್ಕೊಂಡ್ಬಿಟ್ಟೆ. ಮಿಕ್ಕಿರೋ ಫ್ಲೇವರ್ನ ಬಿಸಿಬೇಳೆ ಭಾತ್ಗೆ ಹಾಕ್ತೀನಿ. ಹೆಂಗೂರು ತಿನ್ನಕತ್ತಿದ್ದ. ಇದ್ರ ಬದಲು ಸೂರ್ಯವಂಶದ ಗಸಗಸೆ ಪಾಯಸ ಕೊಟ್ಬಿಡ್ತೀನಿ. ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಈ ಕುಕ್ಕರ್ ತಿಕ್ಕೋ ಅಷ್ಟ್ರಲ್ಲಿ ಕೈ ಬಿದ್ದೋಗೋದಂತೂ ಗ್ಯಾರಂಟಿ. ನಾ ಚೆನ್ನಾಗಿದ್ದೆ ಎಸ್ ಬ್ರೋ, ನಾ ಡಲ್ ಆಗೋದೆ ವೈ ಬ್ರೋ, ನಿಮಗ್ ಹೇಳಲೇಬೇಕಾ ಎಸ್ ಬ್ರೋ, ನಿಮಗ್ ಗೊತ್ತೇ ಇಲ್ವಾ ಡೋನೋ ಬ್ರೋ. ಯಾರೋ ಇವನೇ ಸುಂದ್ರ. ನೋಡಕ್ ಹೋತಿ ನನ್ನ ಮಗ ಇದ್ದಂಗ ಅವನೇ ಸುಂದ್ರ ಅಂತೆ.